ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು 4th ಇಂದ 7th ಕ್ವೆಶನ್ವರೆಗೆ ಡಿಸ್ಕಸ್ ಮಾಡಿದ್ವಿ ಆ್ಯಂಡ್ ಆನ್ಸರ್ ಮಾಡಿದ್ವಿ. ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ 8 ನೋಡಿ. ರಾಜ್ ಆರ್ಗ್ಯೂಸ್ ವಿತ್ ಹಿಸ್ ಫ್ರೆಂಡ್ ಸಂಜಯ್ ದಟ್ Gudal hibiscus plant is a shrub. What questions can Sanjay ask for clarification? ರಾಜ್ ಅನ್ನೋದು ತನ್ನ ಫ್ರೆಂಡ್, ಅವನ ಸ್ನೇಹಿತ ಇದ್ದಾನಲ್ಲ, ಅವನ ಫ್ರೆಂಡ್ ಸಂಜಯ್ ಜೊತೆ ಐಬಿಸ್ಕಸ್ ಪ್ಲಾಂಟ್ ಅಂದರೆ ದಾಸವಾಳದ ಸಸ್ಯದ ಅನ್ನೋದು ಒಂದು ಶರ್ಬ್ ಅಂತೇಳಿ ಡಿಸ್ಕಸ್ ಮಾಡ್ತಿದ್ದಾನೆ. ಅದು ಒಂದು ಶರ್ಬ್ ಪೊದೆಯಾಗಿದೆ ಅಂತ ವಾದ ಮಾಡ್ತಿದ್ದಾನೆ. ಹಾಗಾದರೆ ಅದನ್ನು ಪ್ರೂವ್ ಮಾಡೋದಕ್ಕೆ ಸಂಜಯ್ ಯಾವ್ಯಾವ ಕ್ವಶನ್ಸ್ನ ಕೇಳ್ಬೋದು ಅಂತೇಳಿ ಕೇಳ್ತಿದ್ದಾರೆ. ಯಾವುದು ಪೊದೆ ಅಂತ ಅದನ್ನು ಪ್ರೂವ್ ಮಾಡಬೇಕು ಅಂದರೆ ಯಾವ್ಯಾವ ಕ್ವಶನ್ಸ್ನ ಕೇಳ್ಬೋದು? ಸಿ ಆನ್ಸರ್. ವಾಟ್ ಈಸ್ ದ ಹೈಟ್ ಆಫ್ ದ ಹೈಬಿಸ್ಕಸ್ ಪ್ಲಾಂಟ್? ಅದರ ಎತ್ತರ ಎಷ್ಟಿದೆ? ವಾಟ್ ಈಸ್ ದ ಹೈಟ್ ಆಫ್ ಹೈಬಿಸ್ಕಸ್ ಪ್ಲಾಂಟ್? ನೆಕ್ಸ್ಟ್ ಏನು ಕ್ವಶನ್ ಕೇಳ್ಬೋದು? ವಾಟ್ ಈಸ್ ದ ನೇಚರ್ ಆಫ್ ದ ಸ್ಟೆಮ್? ಅದರದ ಕಾಂಡದ ಗುಣ ಯಾವ ರೀತಿ ಇದೆ? ವಾಟ್ ಈಸ್ ದ ನೇಚರ್ ಆಫ್ ದ ಸ್ಟೆಮ್? ನೆಕ್ಸ್ಟ್, is the stem of the hibiscus plant woody? Is the stem of the hibiscus plant woody? ಅದರ ಕಾಂಡವು ವುಡ್ಡಿ ನೇಚರನ್ನು, ದಪ್ಪನಾದ ವುಡ್ಡಿ ನೇಚರನ್ನು ಹೊಂದಿದೆಯಾ ಹೈಬಿಸ್ಕಸ್ ಪ್ಲಾಂಟ್ದು ಅಂತೇಳಿ ಹೇಳ್ತಿದ್ದಾರೆ. ಇನ್ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ಬೋದು? ಅದೇ ರೀತಿ how do the branches of this plant appear? ಅದರ ಕೊಂಬೆಗಳು ಯಾವ ರೀತಿ ಕಾಣಿಸುತ್ತೆ? how do the branches of this plant appear? ಇಷ್ಟು ಕ್ವಶನ್ಸ್ಗಳನ್ನ ಕೇಳಿ ನಾವು ಅದು ಶರ್ಬ್ ಅಂತೇಳಿ ಪ್ರೂವ್ ಮಾಡ್ಬೋದು. ಸಿ ನೆಕ್ಸ್ಟ್ 9th ಕ್ವೆಶನ್ನ ನೋಡಿ. Based on the information in the table, find out examples of these plants for each group. ಈ ಒಂದು ಕೋಷ್ಟಕದಲ್ಲಿ ಪ್ರತಿ ಗುಂಪಿನ ಸಸ್ಯಗಳಿಗೆ ಒಂದೊಂದು ಉದಾಹರಣೆಯನ್ನು ಕೊಡಿ ಅಂತೇಳಿ ಕೊಟ್ಟಿದ್ದಾರೆ. ಅವುಗಳ ಮಾಹಿತಿಯನ್ನು ಆಧರಿಸಿಕೊಂಡು ಅದರಲ್ಲಿ ಗ್ರೂಪ್ ಎ ಪ್ಲ್ಯಾಂಟಲ್ಲಿ ಡೈಕಾಟ್ ಪ್ಲ್ಯಾಂಟ್ ಇದೆ. ಅದರ ಟೈಪ್ ಆಫ್ ರೂಟು, ಡೈಕಾಟ್ ಪ್ಲ್ಯಾಂಟ್ದು ಯಾವ ಥರ ಬೇರಿದೆ? ಟ್ಯಾಪ್ ರೂಟ್, ತಾಯಿ ಬೇರು. ಅದೇ ರೀತಿ ಗ್ರೂಪ್ ಬಿನಲ್ಲಿ ಮೊನೊಕಾಟ್ ರೀತಿಯ ಬೀಜ ಇದೆ. ಅದರ ರೂಟ್ ಯಾವ ಥರ ಇದೆ? ಫೈಬ್ರಸ್, ಜಾಲಬಂದಿ ಅಂದರೆ ತಂತು ಬೇರನ್ನ ಹೊಂದಿರುತ್ತೆ. ಇದಕ್ಕೆ ಉದಾಹರಣೆಗಳು ಯಾವುದಾದನ್ನು ಕೊಡಿ. ಅಂದರೆ ಡೈಕಾಟ್ ಸೀಡ್ಗೆ ಟ್ಯಾಪ್ ರೂಟ್ ಇದ್ದರೆ ಅದಕ್ಕೆ ಉದಾಹರಣೆ ಯಾವುದು? ಮೊನೊಕಾಟ್ ಸೀಡ್ ಇದ್ದು ಫೈಬ್ರಸ್ ರೂಟ್ ಇದ್ದರೆ ಅದಕ್ಕೆ ಎಕ್ಸಾಂಪಲ್ಸ್ನ ಕೊಡೋಕ್ಕೆ ಹೇಳಿದ್ದಾರೆ. ಏನು ಎಕ್ಸಾಂಪಲ್ಸು ಡೈಕಾಟ್ಗೆ? ಮ್ಯಾಂಗೋ, ರೋಸ್, ಹೈಬಿಸ್ಕಸ್. ಮ್ಯಾಂಗೋ,
ರೋಸ್, ಹೈಬಿಸ್ಕಸ್. ಅದೇ ರೀತಿ ಮೊನೊಕಾಟ್, ಇದಕ್ಕೆ ವೀಟ್, ಮೇಸ್, rice. These two examples of this one. What other similarities do plants of group A have? ಹಾಗಾದರೆ ಗ್ರೂಪ್ ಎನಲ್ಲಿ ಸಸ್ಯಗಳು ಇತರ ಯಾವ ಹೋಲಿಕೆಯನ್ನು ಹೊಂದಿದೆ, ಯಾವ ಸಿಮಿಲಾರಿಟೀಸ್ನ ಹೊಂದಿದೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಗ್ರೂಪ್ ಎನಲ್ಲಿ ಇತರ ಯಾವ್ದು ಸಿಮಿಲಾರಿಟೀಸ್ ಇದೆ ಅಂತೇಳಿ. ಇನ್ಯಾವ ಸಿಮಿಲಾರಿಟೀಸ್ ಇದೆ? ರೆಟಿಕ್ಯುಲೇಟ್ ವೆನೇಷನ್. ಇದರಲ್ಲಿರ್ತಕ್ಕಂಥ ಸಿಮಿಲಾರಿಟೀಸ್ ಏನು? ರೆಟಿಕ್ಯುಲೇಟ್ ವೆನೇಷನ್. ಅದೇ ರೀತಿ ವಾಟ್ ಅದರ್ ಸಿಮಿಲಾರಿಟೀಸ್ ಡು ಪ್ಲಾಂಟ್ಸ್ ಆಫ್ ಗ್ರೂಪ್ ಬಿ ಹ್ಯಾವ್? ಗ್ರೂಪ್ ಬಿ ನಲ್ಲಿ ಯಾವ ಹೋಲಿಕೆ ಇದೆ ಅಂತೇಳಿ. ಇದರಲ್ಲಿ ಪ್ಯಾರಲಲ್ ವೆನೇಷನ್. ಏನು? ಪ್ಯಾರಲಲ್ ವೆನೇಷನ್. ಆಯ್ತಾ? ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 10 ನೋಡಿ. ಅಬ್ಸರ್ವ್ ದ ಲೇಬಲ್ ಪಾರ್ಟ್ ಆಫ್ ಎ ಡಕ್ ಇನ್ ದ ಪಿಕ್ಚರ್ ಗಿವನ್ ಬಿಲೋ. ವಾಟ್ ಡಿಫರೆನ್ಸಸ್ ಡು ಯು ಅಬ್ಸರ್ವ್ ಇನ್ ದ ಫೀಟ್ ಆಫ್ ದ ಡಕ್ ಕಂಪೇರ್ಡ್ ಟು ದ ಅದರ್ ಬರ್ಡ್ಸ್? ಅಂದರೆ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ಬಾತುಕೋಳಿ ಚಿತ್ರವನ್ನು ಕೊಟ್ಟಿದ್ದಾರೆ ಮತ್ತು ಅದರ ಭಾಗಗಳನ್ನ ಗುರುತಿಸಿದ್ದಾರೆ. ಆ ಯಾವ ಭಾಗವನ್ನು ಗುರುತಿಸಿದ್ದಾರೆ ಅದನ್ನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಇಲ್ಲಿ ಯಾವುದು ಅವ್ರು ಲೇಬಲ್ ಮಾಡಿರ್ತಕ್ಕಂಥ ಪಾರ್ಟ್ ಫೀಟ್ದು. ಅವು ಎರಡು ಬಾತುಕೋಳಿಗಳು, ಈ ಪಕ್ಷಿಗಳ ಎರಡು ಫೀಟ್, ಅವುಗಳ ಪಾದಗಳು, ಅವುಗಳ ಕಾಲಿನ ಬಗ್ಗೆ ಗುರುತು ಮಾಡಿದ್ದಾರೆ. ಇತರ ಪಕ್ಷಿಗಳಿಗೆ ಹೋಲಿಸಿದರೆ ಈ ಬಾತುಕೋಳಿಯ ಪಾದಗಳು ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ನೋಡಿ, ಇದರ ಚಿತ್ರದಲ್ಲಿ ಇದೆ ನೋಡಿ. ಇಲ್ಲಿ ಈ ಪಾದಕ್ಕೆ, ಪಾರಿವಾಳದ ಪಾದಗಳು ಕಡ್ಡಿ ಕಡ್ಡಿ ತೀರ ಅದರ ಪಾದ ಇದೆ. ಇವುಗಳ ಮಧ್ಯೆ ಚಪ್ಪಟೆ ಸ್ಕಿನ್ ಇದೆ ಅಲ್ವಾ ಡಕ್ಗೆ. ಇವೆರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಬಾತುಕೋಳಿಯ ಪಾದಕ್ಕೂ ಪಾರಿವಾಳದ ಪಾದಕ್ಕೂ ಆ ಪಕ್ಷಿಯ ಪಾದಕ್ಕೂ ವ್ಯತ್ಯಾಸ ಇದೆ. ಹಾಗಾದರೆ ವಿಚ್ ಆಕ್ಟಿವಿಟಿ ವುಡ್ ದ ಡಕ್ ಬಿ ಏಬಲ್ ಟು ಪರ್ಫಾರ್ಮ್ ಯೂಸಿಂಗ್ ದಿಸ್ ಪಾರ್ಟ್ಸ್? ಈ ಭಾಗವನ್ನು ಬಳಸಿಕೊಂಡು ಬಾತುಕೋಳಿಗೆ ಯಾವ ಚಟುವಟಿಕೆಯನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಅಂತೇಳಿ ಕೇಳ್ತಿದ್ದಾರೆ. ಹಾಗಾದರೆ ಈ ಎರಡು ಬಾತುಕೋಳಿ ಮತ್ತು ಪಾರಿವಾಳದ ಏನು ಅವುಗಳು ಯಾವ ರೀತಿ ಯೂಸ್ ಅಂತೇಳಿ ನಾವು ನೋಡೋಣ. ನಾನು ಇಲ್ಲಿ ಡಕ್ದು ಬರಿತಾ ಹೋಗ್ತೀನಿ. ದ ಡಕ್ ಹ್ಯಾಸ್ ವೆಬ್ಡ್ ಫೀಟ್. ಏನು? ದ ಡಕ್ See, the duck has webbed feet. ಅದೇ ಥರ
are specially ಅಡಾಪ್ಟೆಡ್ ಫಾರ್ ಅಕ್ವಾಟಿಕ್ ಲೈಫ್. ಇದು ಸಾಮಾನ್ಯವಾಗಿ ನೀರೊಳಗಡೆ ಡಕ್ಕಗಳು, ಬಾತುಕೋಳಿಗಳು ನೀರಿನೊಳಗೆ ವಾಸಿಸೋಕ್ಕೆ ಹೊಂದಿಕೆ ಆಗುವಂತಹ ರಚನೆಯನ್ನು ಅವುಗಳ ಪಾದಗಳು ಹೊಂದಿರುತ್ತೆ. ಅಕ್ವಾಟಿಕ್ ಲೈಫ್ ಎಸ್ಪೆಷಲಿ ಏನು ಅಡಾಪ್ಟೆಡ್ ಫಾರ್ ಅಕ್ವಾಟಿಕ್ ಲೈಫ್. ಆಯ್ತಾ? ಸಿ ನೆಕ್ಸ್ಟ್ ಪಾರಿವಾಳದ ಪಿಜನ್ ನೋಡೋಣ. ಅದರ್ ಬರ್ಡ್ಸ್, ಇತರ ಪಕ್ಷಿಗಳು, ಅದರ್ ಬರ್ಡ್ಸ್ ಹ್ಯಾವ್ ನಾನ್ ವೆಬ್ಡ್. ಅಲ್ಲಿ ನೋಡಿ, ಅವುಗಳ ಪಾದಗಳಲ್ಲಿ ವೆಬ್ ರಚನೆ, ಅವುಗಳ ಪಾದಗಳಲ್ಲಿ ಆ ಥರ ಅಗಲವಾದ ಚರ್ಮವನ್ನು ಹೊಂದಿಲ್ಲ. ನಾನ್ ವೆಬ್ಡ್ ಫೀಟ್ ವಿಚ್ ಆರ್ ಮೋರ್, ಇದರಲ್ಲಿ ಸಾಮಾನ್ಯವಾಗಿ ಪಕ್ಷಿಗಳಲ್ಲಿ ವಿಚ್ ಆರ್ ಮೋರ್ ಅಡಾಪ್ಟೆಡ್ ಫಾರ್, ಯಾವುದಕ್ಕೆ ಹೊಂದಿಕೆ ಆಗೋ ಥರ ಇರುತ್ತೆ ಇವು ವಾಕಿಂಗ್ ಆರ್ ಪರ್ಚಿಂಗ್. ಅವುಗಳು ಪಕ್ಷಿಗಳು ನಡೆಯೋದಕ್ಕೆ ಮತ್ತು ಹಾರ್ಕೊಂಡು ಹೋಗೋದಕ್ಕೆ ಅನುಕೂಲವಾಗೋ ರೀತಿ ಅವುಗಳ ಪಾದಗಳನ್ನು ರಚನೆಯನ್ನು ಹೊಂದಿರುತ್ತೆ. ವಾಕಿಂಗ್ ಆರ್ ಪರ್ಚಿಂಗ್. ಅರ್ಥಾಯ್ತಾ? ಇದಿಷ್ಟು ಇವೆರಡಕ್ಕೂ ಇರ್ತಕ್ಕಂತಹ ಡಿಫ್ರೆನ್ಸಸ್. ಲರ್ನಿಂಗ್ ಫರ್ದರ್, ರೀಡ್ ಅಬೌಟ್ ಇದಿಷ್ಟು ಇಲ್ಲಿ ಕಂಪ್ಲೀಟ್ ಆಗುತ್ತೆ. 10 ಕ್ವಶನ್ಸ್ಗೆ ಕಂಪ್ಲೀಟ್ ಆನ್ಸರು. ನೆಕ್ಸ್ಟು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ, ನೀವು ಇದನ್ನು ಕಲೆಕ್ಟ್ ಮಾಡಬೇಕು ಸಾಧ್ಯವಾದಷ್ಟು. ಇದು ನಿಮ್ಮ ಹಾಲಿಡೇಸ್ಗಳಲ್ಲಿ ಇದನ್ನೆಲ್ಲ ಮಾಡಿದ್ರೆ ನಿಮಗೆ ಒಳ್ಳೆಯ ಜ್ಞಾನವೂ ಸಿಗುತ್ತೆ ಇದ್ರ ಬಗ್ಗೆ, ಆ್ಯಂಡು ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡಾಗ ಆಗುತ್ತೆ. ಆದಷ್ಟು ಇದನ್ನು ಮಾಡೋದಕ್ಕೆ ಟ್ರೈ ಮಾಡಿ. Read about one Indian scientist or a wildlife biologist who is working towards protection of India's biodiversity. Prepare a brief report. ನಮ್ಮ ಭಾರತದ ಜೀವ ವೈವಿಧ್ಯತೆಯ ರಕ್ಷಣೆಗೆ ಕೆಲಸ ಮಾಡಿದಂತಹ ಒಬ್ಬ ಭಾರತೀಯ ವಿಜ್ಞಾನಿ ಬಗ್ಗೆ ಅಥವಾ ವನ್ಯಜೀವಿಶಾಸ್ತ್ರಜ್ಞರ ಬಗ್ಗೆ ಎಲ್ಲಾದರೂ ಅವ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಓದಿ ಅವ್ರ ಬಗ್ಗೆ ಸಂಕ್ಷಿಪ್ತ ವರದಿಯನ್ನು ಲೈಬ್ರರೀಸ್ಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಹಳ್ಳಿಗಳಲ್ಲಿರಲಿ ಅಥವಾ ನೀವು ಸಿಟಿಲಿರಲಿ, ನಿಮ್ಮ ಊರುಗಳಲ್ಲಿ ಸಾರ್ವಜನಿಕ ಗ್ರಂಥಾಲಯ ಅಂತ ಲೈಬ್ರರೀಸ್ಗಳಿರುತ್ತೆ, ಅಲ್ಲಿ ಹೋಗಿ ಹುಡುಕಿ ಖಂಡಿತ ಯಾರಾದರೂ ಒಬ್ಬ ಸೈಂಟಿಸ್ಟ್, ಅದರಲ್ಲೂ ಬಯೋಡೈವರ್ಸಿಟಿ ಜೀವವೈವಿಧ್ಯತೆ ರಕ್ಷಣೆಗೆ ಕೆಲಸ ಮಾಡಿದಂತಹ ಒಬ್ಬರು ಸಿಗುತ್ತೆ, ಅಥವಾ ವನ್ಯಜೀವಿಶಾಸ್ತ್ರಜ್ಞರ ಬಗ್ಗೆ ಒಬ್ಬ ವಿಜ್ಞಾನಿಯ ಬಗ್ಗೆ ರಜದಲ್ಲಿ ಈ ಕೆಲಸವನ್ನು ಮಾಡಿ. ಎಕ್ಸ್ಪ್ಲೋರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ದಿವ್ಯಾ ಮುದ್ದಪ್ಪ, ಉಷಾ ಲಚ್ಚುಂಗ, ಗಜಾಲ, ಶಹಾಬುದ್ದೀನ್, ನಂದಿನಿ, ವೆಲ್ಹೋ, ವಿದ್ಯಾ, ಆತ್ರೇಯ, ಉಮಾ ರಾಮಕೃಷ್ಣನ್ ಆ್ಯಂಡ್ ದಿವ್ಯಾ ಕಾರ್ನಾಡ್ ಟುವರ್ಡ್ಸ್ ಬಯೋಡೈವರ್ಸಿಟಿ ಇನ್ ಇಂಡಿಯಾ. ಇವರೆಲ್ಲರೂ ಏನು ಭಾರತದ ಜೀವವೈವಿಧ್ಯತೆಗೆ ಕೊಟ್ಟ ಕೊಡುಗೆಗಳನ್ನು ತಿಳಿದುಕೊಳ್ಳಿ. ಇವರೆಲ್ಲ ಭಾರತದ ಜೀವವೈವಿಧ್ಯತೆಗೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ, ಇಷ್ಟು ಜನರಾದ ಒಬ್ಬೊಬ್ರದೇ ಇವ್ರುಗಳ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಯಾವ್ಯಾವ ರೀತಿ ಅವ್ರ ಕೊಡುಗೆಯನ್ನು ಕೊಟ್ಟಿದ್ದಾರೆ ತಿಳ್ಕೊಳ್ಳಿ. ಅಟ್ಲೀಸ್ಟ್ ಇವರು ಎಲ್ಲರದು ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು 5 ಮೆಂಬರ್ಸ್ದಾದರೂ ಕಲೆಕ್ಟ್ ಮಾಡಿ. ಪ್ರಿಪೇರ್ ಎ ರಿಪೋರ್ಟ್ ಆಫ್ ದ ವರ್ಕ್ ಡನ್ ಬೈ ಎನಿ 3 ಆಫ್ ದೆಮ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಟ್ಲೀಸ್ಟು ಯಾರಾದರೂ 3 ಜನರ ಮಾಡಿದಂತಹ ಕಾರ್ಯದ ಸಂಕ್ಷಿಪ್ತ ವರದಿಯನ್ನಾದರೂ ತಯಾರಿಸಿ. ನಾನು 5 ಕೊಡ್ತಾ ಇದ್ದೀನಿ, 3 ಹೇಳಿ. Next, label the plants in your school with their local names with the help of your teacher or the gardener. List them in your notebook. ಅದೇ ರೀತಿ ನಿಮ್ಮ ಟೀಚರ್ಸ್ ಅಥವಾ ನಿಮ್ಮ ತೋಟಗಾರರು, ಅಲ್ಲಿ ಟೀಚರ್ಸಲ್ಲಿ ಏನಾದರೂ ಗಾರ್ಡನರ್ಸ್ ಇದ್ದರೆ ಅವ್ರ ಸಹಾಯದಿಂದ ನಿಮ್ಮ ಶಾಲೆಗಳ ಸಸ್ಯಗಳಿಗೆ ಅವುಗಳಿಗೆ ಒಂದು ಲೋಕಲ್ ನೇಮ್ ಇರುತ್ತೆ, ಅದ್ರ ಬಗ್ಗೆ ಚೀಟಿ ಬರೆದು ಅಂಟಿಸಿ ಅದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ. ಆದಷ್ಟು ನಿಮ್ಮ ಸೈನ್ಸ್ ಟೀಚರ್ಸು ಅಥವಾ ನಿಮ್ಮ PT ಸರ್ಗಳಿದ್ದರೆ
ನಿಮ್ಮ ಸ್ಕೂಲ್ಸ್ಗಳಲ್ಲಿ ಜಾಗ ಇದ್ದರೆ ಗಿಡಗಳನ್ನ ನೆಡೋದಕ್ಕೆ, ಪಾರ್ಕಿಂಗ್ ಮಾಡೋದಕ್ಕೆ ನೀವೇ ಒಂದು ಗುಂಪುಗಳನ್ನ ಮಾಡಿಕೊಂಡು ನಿಮ್ಮ ಕ್ಲಾಸ್ ರೂಮ್ಸ್ ಅವರು 7th ಅವರು ಇದ್ದರೆ 7th ಅವರು ಅಥವಾ ನೀವೇ 7th ಅವರೇ ಆ ಜವಾಬ್ದಾರಿಯನ್ನು ತೊಗೊಳ್ಬೋದು ಅಥವಾ 6th ಅವರು ತೊಗೋಬೋದು. ನೀವೇ ನಿಮಗೆ ಅದು ಲೀಡರ್ಶಿಪ್ ಕ್ವಾಲಿಟಿನೂ ಬಂದಾಗ ಆಗುತ್ತೆ. ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲರೂ ಲೀಡರ್ಸ್ ಜೊತೆ ಡಿಸ್ಕಸ್ ಮಾಡಿ ನೀವು ಒಂದು 10 ಮೆಂಬರ್ಸ್ಗಳು ಗ್ರೂಪ್ ಮಾಡಿಕೊಂಡು ಒಂದಷ್ಟು ಗಿಡಗಳನ್ನ, ಒಂದಷ್ಟು ಜಾಗವನ್ನು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಆಯಾ ನಿಮ್ಮ ಗುಂಪುಗಳಿಗೆ ಒಂದೊಂದು ಹೆಸರುಗಳನ್ನ ಇಟ್ಕೊಂಡು ಅಷ್ಟಷ್ಟು ಜಾಗದಲ್ಲಿ ಒಳ್ಳೊಳ್ಳೆ ಗಿಡಗಳನ್ನ ನೆಡೋದು, ಅವುಗಳಿಗೆ ಲೇಬಲ್ನ ಒಂದು ನೇಮ್ ಪ್ಲೇಟನ್ನು ಬರೆದು ಹಾಕೋದು, ನೀವೇ ಕಡ್ಡಿಗಳಲ್ಲಿ ಕಾಂಪೌಂಡ್ಸನ್ನು ಮಾಡೋದು, ನಿಮ್ಮ ಗಿಡಗಳನ್ನ ನೀವೇ ಬೆಳೆಸೋದು ನಿಮ್ಮ ಶಾಲಾ ಆವರಣದಲ್ಲಿ, ನಿಮ್ಮ ಸ್ಕೂಲ್ಸ್ ಬಿಲ್ಡಿಂಗ್ಸ್ ಒಳಗಡೆ. ಆ ಗಿಡಗಳನ್ನ ಯಾರು ನಿಮ್ಮ ಗ್ರೂಪಲ್ಲಿ ನಿಮ್ಮ ಗುಂಪುಗಳೆಲ್ಲ ಯಾರ್ಯಾರು ಒಳ್ಳೊಳ್ಳೆ, ಕೆಲವರು ಬರೀ ಫ್ಲವರ್ಸ್ ಪ್ಲ್ಯಾಂಟನ್ನೇ ಬೆಳೆಸೋದು, ಕೆಲವರು ಸೊಪ್ಪುಗಳನ್ನೇ ಬೆಳೆಯೋದು, ಕೆಲವರು ತರಕಾರಿಗಳಿಗೆ ನಿಮಗೆ ಯಾವುದು ಇಂಟ್ರೆಸ್ಟ್ ಇರುತ್ತೆ ಅವುಗಳನ್ನ ಬೆಳೆಯೋದು, ಅವುಗಳಿಗೆ ಹೆಸರುಗಳನ್ನ ಕೊಡುವಂಥದ್ದು. ನಿಮ್ಮ ಲೋಕಲಲ್ಲಿ ಈಗ ಪೇರಲೆ ಹಣ್ಣು ಅಂತಲೂ ಕರೀತಾರೆ, ಸೀಬೆ ಹಣ್ಣು ಅಂತಲೂ ಕರೀತಾರೆ, ಮಿಕ್ಕೆ ಹಣ್ಣು ಅಂತಲೂ ಕರೀತಾರೆ. ಆಯಾ ನಿಮ್ಮ ಸ್ಥಳೀಯದಲ್ಲಿ ಕೆಲವೊಂದು ಹೆಸರುಗಳಿರುತ್ತೆ. ಆ ಒಂದು ಹೆಸರನ್ನು, ಸ್ಥಳೀಯ ಹೆಸರುಗಳನ್ನು ಬರೆದು ಆ ಗಿಡದ ಮೇಲೆ ಚೀಟಿಗಳನ್ನು ಅಂಟಿಸಿ ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಟೀಚರ್ಸ್ ಹತ್ರ ಡಿಸ್ಕಸ್ ಮಾಡಿ. ಓಕೆನಾ? ನೆಕ್ಸ್ಟ್, ವಿತ್ ದ ಹೆಲ್ಪ್ ಆಫ್ ಯುವರ್ ಟೀಚರ್ ಪ್ಲಾನ್ ಎ ಫೀಲ್ಡ್ ವಿಸಿಟ್ ಆರ್ ಎ ನೇಚರ್ ವಾಕ್. Record your observations. Prepare a class biodiversity register by consolidating the observation and notes of all the students taken during the field visit or nature walk. ನಿಮ್ಮ ಟೀಚರ್ಸ್ ಜೊತೆ ನಿಮ್ಮ ಶಿಕ್ಷಕರ ಸಹಾಯದಿಂದ ಯಾವುದಾದ್ರೂ ಒಂದು ಪರಿಸರ ನಡಿಗೆ, ಯಾವುದಾದ್ರೂ ಫಾರೆಸ್ಟು ಅಥವಾ ಯಾವುದಾದ್ರೂ ಒಂದು ಚಿಕ್ಕ ಗಾರ್ಡನ್ನು, ಉದ್ಯಾನವನಕ್ಕೆ ಕ್ಷೇತ್ರ ಭೇಟಿಯನ್ನು ನೀಡಿ ಆ ಪರಿಸರ ನಡಿಗೆ ವಾಕ್ ಹೋಗಿದ್ದಾಗ ಏನೇನು ಕೆಲಸಗಳನ್ನ ಮಾಡಿದ್ರಿ, ವಿದ್ಯಾರ್ಥಿಗಳ ಜೊತೆ ಏನೇನು ಡಿಸ್ಕಸ್ ಮಾಡಿದ್ರಿ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಒಂದು ಬುಕ್, ಜೀವವೈವಿಧ್ಯತೆ ನೋಂದಣಿ ಪುಸ್ತಕ ಅಂತ ಮಾಡಿ ಅದ್ರ ಬಗ್ಗೆ ಒಂದು ಲಿಸ್ಟನ್ನು ತಯಾರಿಸಿ. ಫೈಂಡ್ ಔಟ್ ಅಬೌಟ್ ಪ್ರಾಜೆಕ್ಟ್ ಟೈಗರ್ ಆ್ಯಂಡ್ ಅದರ್ ಸಿಮಿಲರ್ ಪ್ರಾಜೆಕ್ಟ್ಸ್ ಇನಿಷಿಯೇಟೆಡ್ ಇನ್ ಇಂಡಿಯಾ ಟು ಪ್ರೊಟೆಕ್ಟ್ ಅವರ್ ಬಯೋಡೈವರ್ಸಿಟಿ. ಪ್ರಿಪೇರ್ ಎ ಪ್ರೆಸೆಂಟೇಷನ್ ಫಾರ್ ಯುವರ್ ಕ್ಲಾಸಸ್. ಹುಲಿ ಯೋಜನೆ ಮತ್ತು ನಮ್ಮ ಜೀವ ವೈವಿಧ್ಯತೆಯನ್ನು ರಕ್ಷಿಸೋದಕ್ಕೆ ಭಾರತದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂತಹ ಇತರ ಯಾವ್ದಾದ್ರು ಯೋಜನೆ ಬಗ್ಗೆ ತಿಳ್ಕೊಳ್ಳಿ. ಇದರ ಪ್ರಾಜೆಕ್ಟ್ ಟೈಗರ್ ಥರ ಇರ್ತಕ್ಕಂಥ ಬೇರೆ ಯಾವ್ದಾದ್ರು ಯೋಜನೆ ಇದ್ದರೆ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ನಿಮ್ಮ ಕ್ಲಾಸ್ ನೋಟ್ಸ್ ಬುಕ್ಕಲ್ಲಿ, ಟೆಕ್ಸ್ಟ್ ಬುಕ್, ನಿಮ್ಮ ನೋಟ್ ಬುಕ್ಗಳಲ್ಲಿ ಅದನ್ನು ಬರೆದು ಇಟ್ಕೊಳ್ಳಿ. ಡಿವೈಡ್ ಯುವರ್ ಕ್ಲಾಸ್ ಇಂಟು ಗ್ರೂಪ್ಸ್ ಆಫ್ 6 ಸ್ಟೂಡೆಂಟ್ ಈಚ್. ಇನಿಷಿಯೇಟ್ ಎ ಡಿಸ್ಕಷನ್ ಇನ್ ದ ಕ್ಲಾಸ್ ಆನ್ ಹೌ ಯು ಕ್ಯಾನ್ ಪ್ರೊಟೆಕ್ಟ್ ಬಯೋಡೈವರ್ಸಿಟಿ ಅರೌಂಡ್ ಯು. Prepare a group-wise report that includes suggestions given by members of each group. ಈಗ ನಾನು ಹೇಳಿದ್ನಲ್ಲ ಅದನ್ನೇ ಕೊಟ್ಟಿದ್ದಾರೆ. ನಿಮ್ಮ ತರಗತಿಯಲ್ಲಿ ತಲಾ 6 ವಿದ್ಯಾರ್ಥಿಗಳೆಲ್ಲ ಗುಂಪುಗಳನ್ನು ಮಾಡ್ಕೊಳ್ಳಿ. ನೀವು 6th ಕ್ಲಾಸ್ ಅವರು ಅಂದರೆ 6 ಮೆಂಬರ್ಸು ಎಷ್ಟು ಜನ ಆಗ್ತೀರಾ ಆ ಥರ ಎಷ್ಟು ಗುಂಪು ಆಗುತ್ತೆ ಮಾಡ್ಕೊಳ್ಳಿ. ನಿಮ್ಮ ಸುತ್ತ ಯಾವ್ಯಾವ ಥರ ಸಸ್ಯಗಳಿದೆ, ಪ್ರಾಣಿಗಳಿದೆ, ಜೀವವೈವಿಧ್ಯತೆಗಳನ್ನ ನೀವೇ ರಕ್ಷಿಸಬಹುದು, ನೀವೇ ಎಷ್ಟೆಷ್ಟು ಸಸ್ಯಗಳನ್ನ ನೀವು ರಕ್ಷಿಸ್ತಿದ್ದೀರಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ನಿಮ್ಮ ಗುಂಪುಗಳಿಗೆ ನೀವೇ ಸಲಹೆ ಕೊಟ್ಕೊಂಡು ಗುಂಪುಗಳನ್ನ ಮಾಡಿಕೊಂಡು ಅದನ್ನು ಜೀವವೈವಿಧ್ಯತೆಯನ್ನು ಕಾಪಾಡೋದ್ರಲ್ಲಿ ನಿಮ್ಮ ಪಾತ್ರವನ್ನು ವಹಿಸಿ. ಇಂಟ್ರಾಕ್ಟ್ ವಿತ್ ಎಲ್ಡರ್ಸ್ ಇನ್ ಯುವರ್ ಫ್ಯಾಮಿಲಿ ಆರ್ ನೈಬರ್ಹುಡ್ ಟು ಫೈಂಡ್ ಔಟ್ ವೇರಿಯಸ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ದಟ್ ದೇ ಸಿ ನೌ ಬಟ್ ವರ್ ನಾಟ್ ಸೀನ್ ಅರ್ಲಿಯರ್ ಆ್ಯಂಡ್ ವೈಸ್ ವರ್ಸಾ. ಅಂದರೆ ನಿಮ್ಮ ಅಕ್ಕಪಕ್ಕದ ಹಿರಿಯರು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಜ್ಜಿ ತಾತ, ಅವರ ಹಿರಿಯರು, ನಿಮ್ಮ ತಂದೆ ತಾಯಿ, ಅವ್ರುಗಳು ನೋಡಿದಂತಹ ಸಸ್ಯಗಳು ಮತ್ತು ಪ್ರಾಣಿಗಳು, ಅವು ಇಂದಿನ ದಿನಗಳಲ್ಲಿ ಕಾಣದೇ ಹೋಗಿರ್ತಕ್ಕಂಥ, ಮರೆಯಾಗಿ ಹೋಗಿರ್ತಕ್ಕಂಥ ಕೆಲವು ಸಸ್ಯಗಳು, ಪ್ರಾಣಿಗಳ ಬಗ್ಗೆ ಅವ್ರ ಹತ್ರ ತಿಳ್ಕೊಳ್ಳಿ. ಕಲೆಕ್ಟ್ ದ ಪಿಕ್ಚರ್ಸ್ ಆಫ್ ದೀಸ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆ್ಯಂಡ್ ಪಾಸ್ ದಮ್ ಇನ್ ಎ ಸ್ಕ್ರಾಪ್ ಬುಕ್. ಫೈಂಡ್ ಔಟ್ ಮೋರ್ ಅಬೌಟ್ ದಮ್ ಫ್ರಮ್ ಯುವರ್ ಟೀಚರ್. ಅದೇ ರೀತಿ ನಿಮ್ಮ ಟೀಚರ್ಸ್ ಬಗ್ಗೆ ಈ ಹಿಂದೆ ಇದ್ದಂಥ ಸಸ್ಯ ಮತ್ತು ಪ್ರಾಣಿಗಳ ಚಿತ್ರಗಳನ್ನು ಸಂಗ್ರಹಿಸಿ ಅವುಗಳದ್ದೇ ಒಂದು ಚಾರ್ಟನ್ನು ರೆಡಿ ಮಾಡಿ ಅದನ್ನು ನಿಮ್ಮ ಟೀಚರ್ಸ್ ಜೊತೆ ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಈಗ ಗುಬ್ಬಚ್ಚಿಗಳು ಎಷ್ಟೋ ಕಡೆ ಕಣ್ಮರೆಯಾಗಿದೆ. ದೊಡ್ಡ ದೊಡ್ಡ ನಗರಗಳಲ್ಲಿ ನಾವು ಗುಬ್ಬಚ್ಚಿಗಳನ್ನು, ಆ ಒಂದು ಸ್ಕ್ವಿರಲ್ಗಳನ್ನ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಅಳಿಲುಗಳು, ಸ್ಪ್ಯಾರೋ ಇವೆಲ್ಲವೂ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಂತಹ ಕೆಲವೊಂದು ಮರೆಯಾಗಿರ್ತಕ್ಕಂಥ ಎಷ್ಟೋ ಸಸ್ಯವರ್ಗ, ಪ್ರಾಣಿ ವರ್ಗ, ಪಕ್ಷಿ ವರ್ಗ ಎಲ್ಲವನ್ನು ನಾವು ಈಗಿನ ಪೀಳಿಗೆಯವರು ನೋಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ತಂದೆ ತಾಯಿ, ನಮ್ಮ ತಾತ ಅಜ್ಜಿ ನೋಡೋದಂತ ಎಷ್ಟೋ ಕಣ್ಮರೆಯಾಗಿ ಹೋಗಿದೆ. ಅವುಗಳ ಪಿಕ್ಚರ್ಗಳನ್ನ ಕಲೆಕ್ಟ್ ಮಾಡಿ ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ ಅವುಗಳನ್ನ ಆದಷ್ಟು ನಾವೆಲ್ಲರೂ ಸಂರಕ್ಷಣೆ ಮಾಡುವ ಹಾದಿಯಲ್ಲಿ ನಡೆಯೋಣ ಆಯಿತಾ. ಇದಿಷ್ಟು ಸೆಕೆಂಡ್ ಲೆಸನ್ 6th ಸ್ಟ್ಯಾಂಡರ್ಡ್ದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಕೆಲವೊಂದು ಕ್ವಶನ್ಸ್ಗಳಿಗೆ ಆನ್ಸರ್ಸು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಆ್ಯಂಡ್ ಆನ್ಸರ್ಸು 1 ಮಾರ್ಕ್ಸ್ 2 ಮಾರ್ಕ್ಸ್ ಈ ರೀತಿ ಕೊಡ್ತೀನಿ. ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಎಲ್ಲ ಫ್ರೆಂಡ್ಸ್ಗಳಿಗೂ, ನಿಮ್ಮೆಲ್ಲ ಕನ್ನಡ ಮೀಡಿಯಮಲ್ಲಿ, ಇಂಗ್ಲೀಷ್ ಮೀಡಿಯಮಲ್ಲಿ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆಗೋದಷ್ಟೇ.
ಆ್ಯಂಡ್ ಆದಷ್ಟು ಆಡಿಯೋನ ಕೇಳಿಸ್ಕೊಂಡು 2-3 ಟೈಮ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಪ್ಲೇಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.